ನಿಮ್ಮ ಹೆಸರೇನು ಹೇಳಿ? ವೆಂಕಟೇಶ್ ಸರ್. ಸೊ ನೀವು ನಮ್ಮಲ್ಲಿ ಕ್ರಾನಿಕ್ ಕಿಡ್ನಿ ಡಿಸೀಸ್ಗೆ ಹಾಂ ಸರ್. ಎಷ್ಟು ದಿವಸದಿಂದ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರಿ? ಸರ್ 22 ದಿವಸ ಆಯ್ತು ಸರ್. 20 ಅಷ್ಟೇ? ಅಷ್ಟೇ ಸರ್. ಸೊ ಹೇಳ್ರಿ, ಏನೇನು ನಿಮ್ಮದು ಸ್ಟೋರಿ, ಹೆಂಗಿತ್ತು ಸ್ಥಿತಿ, ಹೆಂಗಾಗಿದೆ? ಸರ್ ಮುಂಚೆ ಹಾಂ. ಕಾಲು ಜಾಸ್ತಿ ಊತ ಬರ್ತಾ ಇತ್ತು. ಹ್ಞೂ. ಮತ್ತು ನಿಮ್ಮದು ಗೂಗಲಲ್ಲಿ ನೋಡಿ ಹುಡುಕಿದ್ವಿ. ಡಾಕ್ಟರು ರಾಜು ಅಂತಿತ್ತು, ಹ್ಞೂ. ಎಸ್.ಎಂ. ರಾಜು ಅಂತಿತ್ತು. ಹುಡುಕ್ಬಿಟ್ಟು ಮತ್ತೆ ಇಲ್ಲಿ ಹುಡ್ಕೊಂಬಂದ್ರಿ. ಔಷಧಿ ತಗೊಂಡೋದ್ಮೇಲೆ 20 ದಿವಸಕ್ಕೆ ಕಾಲು ಊತ ತುಂಬ ಕಡಿಮೆ ಬಿದ್ದಿದೆ. ಆಮೇಲೆ ಕ್ರಿಯೇಟಿವ್ 6 ಇತ್ತು, 3 ಬಂದಿದೆ. ಈಗ ಸ್ವಲ್ಪ ಆರೋಗ್ಯವಾಗಿದ್ದೀನಿ ಸರ್. ಇನ್ನು ಏನೇನು ಆರೋಗ್ಯ ಚೆನ್ನಾಗಿದೆ? ಸರ್ ಬಾಡಿನಲ್ಲಿ ತುಂಬ ಏನೋ ಮೈಯೆಲ್ಲ ಭಾರ ಇತ್ತು, ಸ್ವಲ್ಪ ಅದು ಫ್ರೀ ಆಗಿದೆ. ಈಗ ಆರಾಮಾಗಿದ್ದೀನಿ ಸರ್. ಆಮೇಲೆ ಏನೇನು ಚೇಂಜಸ್ ಆಯಿತು? ಅಷ್ಟೇ, ಬಿ ಪಿ ಶುಗರ್ ನಾರ್ಮಲ್ ಬಂದಿದೆ ಸರ್. ನಾರ್ಮಲ್ ಬಂದಿದೆ. ಚೆಕ್ ಮಾಡಿಸಿದೆ. ಮತ್ತೆ ಡಾಕ್ಟರ್ಸ್ ಏನು ಹೇಳಿದ್ರು? ಫಸ್ಟ್ ನೀವು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋದಾಗ ಡಯಾಲಿಸಿಸ್ ಮಾಡಿ ಹಾಂ ಅಂತ ಹೇಳಿದ್ವಿ ಸರ್. ನನಗೆ ಭಯ ಆಗಿ ನಿಮ್ಮ ಹತ್ರ ಹುಡುಕಿ ನಿಮ್ಗೆ ಬಂದಿದೆ ಸರ್. ಸೊ ಅಂದರೆ ಬರೀ 20 ದಿನಕ್ಕೇನೆ ಕ್ರಿಯೇಟಿನೇನು 6 ಇದ್ದಿದ್ದು ಇದಕ್ಕಾಗಿದೆ. 3 ಬಂದಿದೆ ಸರ್. ವೆರಿ ಗುಡ್ ಅಪ್ಪ, ಥ್ಯಾಂಕ್ ಯು. ನಿಮ್ದು ಯಾವ ನಿಮ್ಮದು? ಸರ್ ನಮ್ಮದು ಹೊಸಕೋಟೆ ತಾಲೂಕು, ನಂಜುಗುಡಿ ಪಕ್ಕದಲ್ಲಿ ಒಡ್ಡೇಳಿ ಸರ್. ವೆರಿ ಗುಡ್. ಏನು ಕೆಲಸ ಮಾಡ್ತಾ ಇದ್ರಿ? ಸರ್ ವ್ಯವಸಾಯ ಸರ್. ವೆರಿ ಗುಡ್ ಅಪ್ಪ. ಒಟ್ಟಲ್ಲಿ ಖುಷಿ ಆಯಿತು ಅಂದರೆ? ಸರ್ ಖುಷಿ ಆಗಿದೆ. ಎಕ್ಸಲೆಂಟ್ ಎಕ್ಸಲೆಂಟ್.